ಪ್ರೀತಿಯ ವೀಕ್ಷಕರೇ ನಮಸ್ತೆ. ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ. ಬನ್ನಿ, ಇವತ್ತು ನಾನು ನಿಮಗೆ ಒಂದು ತುಂಬ ಮುಖ್ಯವಾದ ಕಾರ್ಯಕ್ರಮವನ್ನು ತೋರಿಸ್ತಾ ಇದ್ದೀನಿ. ಅದೇನೆಂದರೆ ನೋಡಿ, ಇಲ್ಲಿ ಕಾಣ್ತಾ ಇರೋದು ಕೇಸರಿ ಪಡೆ. ಕೇಸರಿ ಪಡೆ ಅಂದರೆ ನೀವು ಬೇರೆ ಏನು ತಿಳ್ಕೋಬಾರ್ದು. ಇದು ಯಾರು ಅಲ್ಲ, ಅಣ್ಣ ಬಸವಣ್ಣ ಅವರ ಪಡೆ, ಅವರ ಸೈನಿಕರು. ನೋಡಿ ಹೆಂಗೆ ಕಾಣ್ತಿದ್ದಾರೆ. ಇವತ್ತು ಬೆಂಗಳೂರು ಕೇಂದ್ರೀಯ ವಿಭಾಗ 5ನೇ ಘಟಕದಲ್ಲಿ ಬಸವಣ್ಣನವರ ಜಯಂತಿ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತೇವೆ. ಈ ಕಾರ್ಯಕ್ರಮ ಹೇಗೆಲ್ಲ ನಡೀತು, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ TTO ಸಾಹೇಬರು, AO ಸಾಹೇಬರು ಹಾಗೂ ಘಟಕ ವ್ಯವಸ್ಥಾಪಕರು ಹಾಗೂ ಇತರ ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸ್ತಿದ್ದಾರೆ. ಬನ್ನಿ, ಕಾರ್ಯಕ್ರಮವನ್ನು ತೋರಿಸ್ತೀನಿ. ನಮ್ಮ ವಿಭಾಗದ ಆಡಳಿತಾಧಿಕಾರಿಗಳು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಘಟಕ ವ್ಯವಸ್ಥಾಪಕ ಶ್ರೀ ಮಹೇಶ್ ಸಾಹೇಬರು ಈ ಒಂದು ಕಾರ್ಯಕ್ರಮದ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಸಂಚಾರ ಶಾಖೆಯ
ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬೆಂಗಳೂರು ಕೇಂದ್ರ ವಿಭಾಗ ಘಟಕ 5ರ ವತಿಯಿಂದ ಇವತ್ತು ಸಾಮಾಜಿಕ ಕ್ರಾಂತಿಯ ಹರಿಕಾರ ಮಹಾ ಮಾನವತಾವಾದಿ ಬಸವಣ್ಣನವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇವತ್ತು ನಾವು ನೀವೆಲ್ಲರೂ ಸೇರಿ ಇವತ್ತು ಒಟ್ಟಿಗೆ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಬಸವಣ್ಣವರ ಜಯಂತಿಯ ಶುಭಾಶಯಗಳನ್ನು ತಮಗೆಲ್ಲ ಕೋರ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಂಧುಗಳೇ. ವಚನಗಳ ಮೂಲಕ ಸಾಮಾಜಿಕ ಕ್ರಾಂತಿಯನ್ನ ಮೂಡಿಸಿದಂಥವರು ಹಾಗೂ ವಿಭಾಗದ ಶಿಕ್ಷಣಾಧಿಕಾರಿಗಳೇ ಹಾಗೂ ಹೆಚ್ಚಿನ ಘಟಕ ವ್ಯವಸ್ಥಾಪಕರ ಮಹೇಶ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಹಾಗೂ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಸಮಸ್ತ ಕಾರ್ಮಿಕರೇ, ಮೊದಲಿಗೆ ಎಲ್ಲರಿಗೂ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ದಿನದ ಶುಭಾಶಯಗಳು. ಎಲ್ಲ ಜೊತೆಗೆ 12ನೇ ಶತಮಾನದಲ್ಲಿ ಸಮಾಜದಲ್ಲಿ ಏನೇನು ಅನಿಷ್ಟ ಪದ್ಧತಿಗಳು, ಜಾತಿ, ಕೀಳರಿಮೆ, ಲಿಂಗ ತಾರತಮ್ಯ, ಮೂಢನಂಬಿಕೆಗಳು, ಇವನ್ನೆಲ್ಲ ವಿರುದ್ಧ ಬಸವಣ್ಣವರು ಆ ಕಾಲದಲ್ಲಿ ಇದ್ದಂಥ ಯುವಶರಣರು ಎಲ್ಲರೂ ವಿರುದ್ಧವಾಗಿ ಹೋರಾಡಿ ನಮಗೆ ಗ್ರಂಥಗಳಲ್ಲಿ, ವಚನಗಳಲ್ಲಿ ಅವರ ಸಿದ್ಧಾಂತಗಳು, ತತ್ವಗಳು, ಎಲ್ಲ ವಿಚಾರಗಳನ್ನು ತಿಳುವಳಿಕೆ ಮಾಡಿ ಕೊಟ್ಟಿದ್ದಾರೆ. ಇವತ್ತು ನಾವು ಅವನ್ನ ಪಾಲನೆ ಮಾಡ್ತಾ ಇಲ್ಲ, ಕರೆಕ್ಟಾಗಿ ಅವನ್ನ ಪಾಲನೆ ಮಾಡಬೇಕು. ಆಗಷ್ಟೇ ನಮ್ಮ ಜೀವನ ಅದಕ್ಕೊಂದು ಅರ್ಥವಾಗಿರ್ತದೆ. ಮತ್ತು ಈ ಜನ್ಮ ದಿನಾಚರಣೆ ಬರೀ ಸಾಂಕೇತಿಕವಾಗಿ ಇರಬಾರ್ದು. ಪ್ರತಿ ವರ್ಷ ಬರ್ತಾ ಇರ್ತವೆ, ನಾವು ಆಚರಣೆ ಮಾಡ್ತೀವಿ. ಮತ್ತೆ ಅವ್ರ ತತ್ವವಾದ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡಿದ್ರೆ ಅದರ್ಥ ಅವನ್ನ ನಾವು ನಿಜವಾಗಲೂ ಅಳವಡಿಸಿಕೊಂಡಲ್ಲಿ ನಮ್ಮ ಜೀವನ ಸುಖಕರವಾಗಿರ್ತದೆ ಹಾಗೂ ಹಸನಾಗಿರ್ತದೆ ಅಂತ ಹೇಳಿ ಎಲ್ಲರೂ ಒಂದು ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಮಾತುಗಳನ್ನು ಅವಕಾಶ ಸಮಾರಂಭದಲ್ಲಿ ನಾವು ಜಗದ್ಗುರು ಬಸವೇಶ್ವರರು ಅವರ ಏನು ಜನ್ಮ ದಿನೋತ್ಸವವನ್ನು ನಾವು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ವೇದಿಕೆಯಲ್ಲಿ ಉಪಸ್ಥಿತಿರುವ ನನ್ನ ನೆಚ್ಚಿನ ಡಿ.ಟಿ.ಒ ಸಾಹೇಬ್ರೆ, ಆಡಳಿತಾಧಿಕಾರಿಗಳೇ ಮತ್ತು ನನ್ನ ಇತರೆ ಎಲ್ಲ ಆತ್ಮೀಯ ಚಾಲನಾ ಸಿಬ್ಬಂದಿಗಳೇ, ತಾಂತ್ರಿಕ ಸಿಬ್ಬಂದಿಗಳೇ ಹಾಗೂ ಆಡಳಿತ ಸಿಬ್ಬಂದಿಗಳೇ, ಬಹುಮುಖ್ಯವಾಗಿ ನಾವು ಸಾಹೇಬ್ರನ್ನು ನಮ್ಮ ಎಳೆವಂಶ 11ನೇ ಶತಮಾನ ಅಥವಾ 12ನೇ ಶತಮಾನದಲ್ಲಿ ನಮ್ಮ ದೇಶದಲ್ಲಿ ಏನು ನಡೀತಾ ಇತ್ತು ಅಂದರೆ ಆಸೋರ್ಗಾಗಿತ್ತು. ಏನು ಜಾತಿ ತಾರತಮ್ಯ, ಲಿಂಗ ತಾರತಮ್ಯ ಇತ್ಯಾದಿಗಳೆಲ್ಲ ಮೂಢನಂಬಿಕೆ. ಇಲ್ಲ ನನಗೇನಾದರೂ ಹುಷಾರಿಲ್ಲ ಅಂತಂದರೆ ಇಲ್ಲ ನೀನು ಎಲ್ಲೇನೋ ಅಥವಾ ದೇವರಿಗೆ ಇದು ಕಟ್ಕೊಂಡ್ಬಿಟ್ಟು ಮನೇಲಿ ಇರ್ತೀವೋ ಎಲ್ಲ ವಾಸ ಆಗುತ್ತೆ ಅನ್ನೋದು. ಅದರಿಂದ ಹೋಗ್ಲಾಡ್ಸೋದಕ್ಕೆ ಅಂತಾರೆ ಹೇಳ್ತಾರೆ ಭಗವಂತ ಆಕಾಶದಿಂದ ಬಂದಂತೆ. ಹಾಗೆ ನಮ್ಮ ಬಸವಣ್ಣವ್ರು ಬಂದರು. ಅವರೊಬ್ಬ ಏನು ನಮ್ಮ ವಚನಗಳಿದೆ, ಆ ವಚನಗಳ ಮುಖಾಂತರ ನಮ್ಮಲ್ಲಿ ಏನು ಜಾತಿ ತಾರತಮ್ಯ ಇತ್ತು, ಕುಲ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಮುಂದೆಲ್ಲ ಕೆಲಸನ ನಾವೇನ್ ಮಾಡ್ತಾ ಇದ್ವಿ ಕುಲದ ಮೇಲೆ ಅಥವಾ ಜಾತಿ ಮೇಲೆ. ಏನವರ ಏನು ಯಾವ ಕುಲ ನೀನು, ಕಮ್ಮಾರಿಕೆ ಮಾಡ್ಕೊಂಡು ಹೋಗೋದು, ಕಮ್ಮಾರಿಕೆ ಮಾಡ್ಕೊಂಡು ಹೋಗೋದು, ಅಥವಾ ಕುಂಬಾರರು ಅವ್ರು ತಮ್ಮ ಮಡಿಕೆಗಳನ್ನ ಮಾಡ್ಕೊಂಡು ಹೋಗೋದು. ಆ ವರ್ಣರಂಜಿತ ಏನು ವರ್ಣ ಆಧಾರಿತ ಉದ್ಯೋಗಗಳಿತ್ತು. ಈಗ ಆ ಥರ ಇದೆಯಾ? ಈಗಿನ ಆಧುನಿಕ ಸಮಾಜದಲ್ಲಿ ಇಲ್ಲ. ಈಗ ಏನಿದ್ರು ವಿದ್ಯಾಭ್ಯಾಸ, ಆ ವಿದ್ಯಾಭ್ಯಾಸ ಯಾಕಿತ್ತು, ಎಲ್ಲರೂ ಸರಿ ಸಮಾನ ಅಂತ ಬಂದಾಗ ಮಾತ್ರ ವಿದ್ಯಾಭ್ಯಾಸ ಬಂದಾಗ ಏನಾಯ್ತು, ಅವಕಾಶಗಳು ಜಾಸ್ತಿ ಆಯಿತು. ಈಗ ಬರೀ ಡ್ರೈವರ್ ಮಗ ಡ್ರೈವರ್ ಆಗಿ ಇರ್ತಾರ ಅಥವಾ ಕಂಡಕ್ಟರ್ ಮಕ್ಕಳು ಕಂಡಕ್ಟರ್ ಆಗಿ ಇರ್ತಾರ, ಎಲ್ಲರಿಗೂ ಸಮಾನ ಅವಕಾಶ ಇದೆ. ನಮ್ಮಲ್ಲೇ ನಮ್ಮ ಸಹೋದರ ಸಂಸ್ಥೆ ಇದೆ BFTC, ಅಲ್ಲಿ ಒಬ್ಬ ಡ್ರೈವರ್ ಮಗ ಇವತ್ತು ಇಡೀ ವರ್ಲ್ಡ್ಗೆ ಆಡ್ತಾ ಇದ್ದಾನೆ ನಟರಾಗಿ. ರಾಕಿಂಗ್ ಸ್ಟಾರ್ ಎಷ್ಟು ಇಡೀ ವರ್ಲ್ಡ್ ಎಲ್ಲ ಗುರುತಿಸ್ಕೊಂಡವ್ರೆ. ಅಲ್ಲೇನೆ ಅದೇ BFTC ಒಬ್ಬ ಡ್ರೈವರ್ ಮಗ ಮೆಕ್ಯಾನಿಕ್ ಅವ್ರ ಮಗ ಧ್ರುವ ಸರ್ಜಾ ಅಂತ ನಮಗೆಲ್ಲ ಗೊತ್ತಿರ್ಬೋದು, ಪ್ರಿನ್ಸ್. ಅವರು ಅಂದ್ರೆ ಮೊದಲು ಬರೀ ಬಸವಣ್ಣ ಅವರ ಒಂದು ಉದ್ದೇಶ ಅಥವಾ ವಚನಗಳ ಅಥವಾ ತತ್ವ ಅದು ಕೆಲಸ ಮಾಡ್ತಾ ಇದ್ದಾಗ ಏನಾಗ್ತಾ ಇತ್ತು, ಏನು ಕುಲದ ಮೇಲೆ ನಾವು ಆಧಾರವಾಗಿ ನಾವು ಕೆಲಸ ಮಾಡಬೇಕಿತ್ತು, ಆ ಕೆಲಸ ಮಾಡ್ಬೇಕಾಗಲ್ಲ. ಆದ್ರೆ ಅವಕಾಶಗಳು ಮತ್ತೆ ಅವರ ಏನು ತತ್ವಗಳನ್ನು ನಾವು ಅಳವಡಿಸ್ಕೊಂಡ ಮೇಲೆ ಎಲ್ಲರಿಗೂ ಅವಕಾಶ, ಸಮಾನವಾಗಿ ಅವಕಾಶ. ಅದೇ ನಮ್ಮ ಒಬ್ಬ KSRTC ಒಬ್ಬ ಡ್ರೈವರ್ ಮಗ IAS ಪಾಸ್ ಆಗಿದ್ದಾರೆ 2022ರಲ್ಲಿ. ಯಾಕೆ ಇಷ್ಟು ಅವಕಾಶಗಳು ಎಲ್ಲರಿಗೂ ಇದೆ. ಅವಕಾಶಗಳು ಸರಿ ಸಮಾನವಾಗಿ ಭಾರತದ ಪ್ರತಿ ಪ್ರಜೆಗೂ ಇದೆ. ಅದನ್ನ ಬಳಸ್ಕೊಂಡು ಹೋಗೋದು ಯಾರ ಕರ್ತವ್ಯ? ನಮ್ಮ ಕರ್ತವ್ಯ. ಅದಕ್ಕೂ ಒಂದು ಮಾತು ಹೇಳಿದ್ರು, ಕಾಯಕವೇ ಕೈಲಾಸ. ನಮ್ಮ ಶ್ರದ್ಧೆಯಿಂದ ನಾವು ಕೆಲಸ ಮಾಡಿದ್ರೆ ಅದೇ ನಮಗೆ ದೇವ್ರ ಸಮಾನ. ಮತ್ತು ಇನ್ನೊಂದು ಮಾತು ಹೇಳ್ತಾರೆ, ದೇಹವೇ ದೇಗುಲವಯ್ಯ. ನಾವೇನು ಕೆಲಸ ಮಾಡ್ತೀವೋ ಅದೇ ನಮಗೆ ದೇವರು. ನಾವು ಅದರಲ್ಲೇ ನಾವು ಗರ್ಭಗುಡಿ, ನಮ್ಮ ಆತ್ಮನೇ ನಮ್ಮ ಗರ್ಭಗುಡಿ.
ಆದಷ್ಟು ಒಳ್ಳೇದೇ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಇನ್ನು ಮುಂದೆ ಹೋದ್ರೆ ಏನು ಅಸಮಾನತೆ ಇತ್ತು, ಅವರ ಏನು ಅನುಭವಗಳಿತ್ತು, ಆ ಅನುಭವ ಮಟ್ಟದಲ್ಲಿ ಹೇಳಿದ್ರು. ಅನುಭವ ಮಟ್ಟದಲ್ಲಿ ಸುಮಾರು ಜನ ಏನು ಈ ತರ ಬುದ್ಧಿವಂತರಿದ್ರು ಅವನ್ನೆಲ್ಲ ಕರ್ಕೊಂಡು ಮುಂದೆ ಜನಗಳಿಗೆ ಏನೇನು ಅನುಕೂಲ ಆಗ್ಬೇಕು ಆ ಅನುಕೂಲಗಳ ಸಂಬಂಧ ಚರ್ಚೆಗಳಾಗ್ತಾ ಇತ್ತು. ಅದೇ ಇತ್ತೀಚಿನ ನಮ್ಮ ಏನು ಸ್ವತಂತ್ರ ನಂತರ ನಡೀತಾರೋ ಸಂಸತ್ತು, ಆಧುನಿಕ ಸಂಸತ್ತು ಹೇಳ್ತೀವಿ, ಅದನ್ನ ಮೊದಲೇ ಮಾಡ್ತಾ ಇದ್ವಿ. ಅಂದ್ರೆ ಅವರು ಅನುಭವ ಮಂಟಪದಲ್ಲಿ ಅದನ್ನೆಲ್ಲ ಮಾಡಿದ್ರು. ಈಗಲೂ ಅಷ್ಟೇ ನಮ್ಮ ಏನ್ ಸಂವಿಧಾನ ಇದೆ ಅದರಲ್ಲಿ ಬಸವಣ್ಣನ ತತ್ವಗಳಾದ ಜಾತಿ ವಿರೋಧಿ ಅಥವಾ ಜಾತ್ಯತೀತ ಮತ್ತು ಸಮಾನತೆ, ಸರ್ವರಿಗೂ ಸಮಾನತೆ ಒಂದು ಪದಗಳನ್ನ ನಾವು ತಗೊಂಡು ಇಲ್ಲಿ ಈಗಲೂ ಬೆಳೆಸ್ಕೊಂಡ್ ಬರ್ತಾ ಇದ್ವಿ. ನಮ್ಮ KSRTC ಬಸವ ತತ್ವಗಳನ್ನ ನಾವೆಲ್ಲ ಫಾಲೋ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾನು ಮುಂದೆ ಕೂತಿರೋ ಡ್ರೈವರ್ ಆಗ್ಬೋದು, ಕಂಡಕ್ಟರ್ ಆಗ್ಬೋದು, ಕಾರ್ಯಕ್ರಮವೇ ಕೈಲಾಸ. ನಮ್ಗೆ 8 hours ನಾವೇನು ಡ್ಯೂಟಿಗೆ ಹೋಗ್ತೀವಿ, ನಾವು ಎಡಬಿಡದೆ ನೀವು ಅವಿರತ ಪ್ರಯತ್ನದಿಂದ ಮಾತ್ರ KSRTC 440 ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಪಡೆದಿದೆ. ಇದನ್ನ ನಾನು ಘೋಷಿಸೋದಕ್ಕೆ ಅಥವಾ ನಾನು ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. 400 ಪ್ರಶಸ್ತಿ ಪಡೆಯೋದು ಅಷ್ಟು ಸುಲಭವಾಗಿ ಬರಲ್ಲ, ಕಾರ್ಯಕ್ರಮದಿಂದ ಮಾತ್ರ ಬರುತ್ತೆ ಅದು. ಆ ತತ್ವನ ನಾವು ಬಸವಣ್ಣನವರು ಏನು ಹೇಳ್ಕೊಂಡಿದ್ದಾರೆ ತತ್ವ ಅದನ್ನ ಫಾಲೋ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಮತ್ತೆ ಇಷ್ಟೊಂದು ಈ ಸಮಾರಂಭದಲ್ಲಿ ಬಸವಣ್ಣನವರು ಕುರಿತು ಕೆಲವೊಂದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಈ ಕಾರ್ಯಕ್ರಮದ ಆಯೋಜಕರು ಹಾಗೂ ನನ್ನ ನೆಚ್ಚಿನ ಡಿಟೋ ಸಾಹೇಬರಿಗೆ ಎಲ್ಲರೂ ಒಂದು ದೊರಕಬೇಕು ಅಂತ ಹೇಳಿ ಹೋರಾಟವನ್ನ ಮಾಡಿ ಒಂದು ಸಂವಿಧಾನವನ್ನ ಬರೆದು ಇವತ್ತು ಒಬ್ಬ ಡ್ರೈವರ್ ಮಗ ಇಡೀ ವಿಶ್ವವನ್ನ ಆಡ್ತಕ್ಕಂಥ ಒಬ್ಬ ಶಾಲೆಯಲ್ಲಿ ಸ್ಟಾರ್ ಆಗ್ಬೋದು, ಈಗ ರಾಕಿಂಗ್ ಸ್ಟಾರ್ ಆಗ್ಬೋದು, ಇನ್ನೊಬ್ಬ AS ಆಗ್ಬೋದು, IPS ಆಗ್ಬೋದು, ಸುಮಾರು ಜನ ಆಗಿದ್ದಾರೆ. ಯಾಕಂದ್ರೆ ಇದೆ ನಮ್ಮ ಗಡಗವಾದ ಪಕ್ಕದಲ್ಲಿ ಒಬ್ರು ಬಂದಿದ್ದಾರೆ ಹಿರಿಯ ಚಾಲಕರು ತಿಮ್ಮಪ್ಪ ಅಂತ ಹೇಳಿ, ಅವ್ರ ಮಕ್ಕಳು ಇವತ್ತು ಡಾಕ್ಟರ್ ಆಗಿದ್ದಾರೆ. ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಅವ್ರ ಚಾಲಕರಾಗಿಲ್ಲ, ಅವರ ಇವತ್ತು ಅವ್ರ ಮಕ್ಕಳು ಮಗಳು ಡಾಕ್ಟರ್. ಇವತ್ತು ನಾವು ನೀವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಷಯ. ನಾವೆಲ್ಲರೂ ಹೆಮ್ಮೆ ಪಡ್ಬೇಕು ಅಂತಂದ್ರೆ ಅಣ್ಣ ಬಸವಣ್ಣನವರ 12ನೇ ಶತಮಾನದಲ್ಲಿ ಹೋರಾಟವನ್ನ ಮಾಡಿ ಇವತ್ತು ನಮಗೆ ನ್ಯಾಯವನ್ನು ದೊರಕಿಸಿಕೊಟ್ಟಿದ್ದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಒಂದು ವೇದಿಕೆಯನ್ನು ಹಂಚಿಕೊಂಡು ನಾವೆಲ್ಲರೂ ಕೂಡ ಇವತ್ತು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಇದೇ ಸಾಕ್ಷಿ ಅಂತೇಳಿ ಹೇಳಬಯಸ್ತೀನಿ. ಮೊದಲು ಕಾರ್ಯಕ್ರಮದ ವೇದಿಕೆ ಮೇಲಿರುವ ಮಾನ್ಯ ಆಡಳಿತಾಧಿಕಾರಿಗಳೇ, ಸರ್ಕಾರದ ವ್ಯವಸ್ಥಾಪಕರು ಹಾಗೂ ನನ್ನ ಸ್ನೇಹಿತರಾದ ವ್ಯವಸ್ಥಾಪಕರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಶಾಲಾ ಸಿಬ್ಬಂದಿಗಳೇ ಹಾಗೂ ಆತ್ಮೀಯ ತಾಂತ್ರಿಕ ಸಿಬ್ಬಂದಿಗಳೇ, ಅವೆಲ್ಲ ಕುಟುಂಬ ವರ್ಗದವರು. ಇವತ್ತು ನಾವು ವಿಶ್ವದಾದ್ಯಂತ ಜಗಜ್ಯೋತಿ ಬಸವೇಶ್ವರರ 893ನೇ ಜಯಂತ್ಯೋತ್ಸವವನ್ನು ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಎಲ್ಲರಿಗೂ ಜಗಜ್ಯೋತಿ ಬಸವೇಶ್ವರರ ಜಯಂತಿಯ ಶುಭಾಶಯಗಳನ್ನು. ರಮೇಶ್ ಅವರಾಗಲಿ, ನಮ್ಮ AOADM ಸಾಹೇಬರಾಗಲಿ ಅಥವಾ ನಿಮ್ಮ ಗಣಕವಸ್ಥಾಪಕರಾಗಲಿ ಭಾಳ ಅದ್ಭುತವಾಗಿ ಬಸವೇಶ್ವರರು ಅವರ ಆದರ್ಶಗಳಿಂದ ಪರಿಪಾಲನೆ ಮಾಡಲಿಕ್ಕೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂಥ ಸಂವಿಧಾನದ ಬಗ್ಗೆ ಆಗಲಿ ಹಾಗೂ ಈ ಹಿಂದೆ ಶತಮಾನಗಳಿಂದ ಇದ್ದಂಥ ಒಂದು ಎಲ್ಲ ರೀತಿಯ ಒಂದು ಅಸಮಾನತೆ ತಾರತಮ್ಯಗಳನ್ನು ಬಸವಣ್ಣನವರು ಯಾವ ರೀತಿಯಾಗಿ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಅವರ ಒಂದು ಜೀವನದನ್ನೇ ಪಣವಾಗಿತ್ತು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಹಾಗೆ 12ನೇ ಶತಮಾನದಲ್ಲಿ ಇದ್ದಂಥ ಬಸವಣ್ಣನವ್ರನ್ನ ನಾವು ಇನ್ನೂ ಈ ಹತ್ತತ್ರ 9 ಶತಮಾನಗಳ ಆಚೆಗೆ ನಾವು ನೆನೆಸ್ಕೊಂಡು ಅವರ ಇದರಲ್ಲಿ ಒಂದು ಅವರು ಆಗಿನ ಕಾಲಕ್ಕೆ ಜನರಿಗೆ, ಸಮಾಜಕ್ಕೆ, ಇಡೀ ವಿಶ್ವಕ್ಕೆ ಕೊಟ್ಟಂಥ ಒಂದು ಸಂದೇಶ ಆ ರೀತಿಯಾಗಿದೆ. ಆದ್ದರಿಂದಲೇ ಅದನ್ನು ಬರೀ ಬಾಯಿ ಮಾತಲ್ಲಿ ಹೇಳ್ದಲ್ಲೇ ವಚನಗಳ ರೂಪದಲ್ಲಿ ಅದನ್ನು ಬರೆದಿಟ್ಟು ಇಡೀ ವಿಶ್ವಕ್ಕೆ ತಮ್ಮ ವಚನ ಸಾಹಿತ್ಯವನ್ನು, ವಚನದಲ್ಲಿರ್ತಕ್ಕಂಥ ಒಂದು ಸಮಾನತೆಯ ಒಂದು ಸಂದೇಶವನ್ನು ಸಾರಿದಂಥ ಮಹಾನ್ ಮಾನವತಾವಾದಿ ಬಸವೇಶ್ವರರು. ಅದೇ ಕಾರಣಕ್ಕೋಸ್ಕರ ಅವರ ಒಂದು ವಚನಗಳು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಿನ ಭಾಷೆಗಳಲ್ಲಿ ಅನುವಾದ ಆಗಿದೆ. ಅತಿ ಹೆಚ್ಚಿನ ಭಾಷೆಗಳಲ್ಲಿ ಅನುವಾದ ಆಗಿರ್ತಕ್ಕಂಥ ಯಾವುದಾದ್ರು ಒಂದು ಸಾಹಿತ್ಯ ಇದೆ ಅಂತಂದರೆ ಅದು ಬಸವೇಶ್ವರರ ವಚನ ಸಾಹಿತ್ಯ ಮಾತ್ರ. ಆ ಮಟ್ಟಿಗೆ ಅವರು ಜನರ ಮಾನಸದಲ್ಲಿ ಪ್ರಭಾವಿತರಾಗಿದ್ದರು. ಒಬ್ಬ ಸ್ಟೂಡೆಂಟ್ ಕೆಲಸ ಮಾಡ್ತಕ್ಕಂಥ ಒಬ್ಬ ಹೆಂಗಸನ್ನು ಕರ್ಕೊಂಡ್ಬಂದು ಆ ಸಂಸತ್ತಿನಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಕೊಡ್ತಾರೆ.
ಆ ರೀತಿಯಾದಂಥ ಮನಸ್ಥಿತಿ ಯಾರಿಗಿರುತ್ತೆ. ಈಗಿನ ಕಾಲದಲ್ಲೂ ಕೂಡ ಆ ಮನಸ್ಥಿತಿ ಇದ್ದಂಥ ಒಂದು ಸಂದರ್ಭದಲ್ಲಿ 12ನೇ ಶತಮಾನದಲ್ಲೇ ಆ ರೀತಿಯಾದಂಥ ಒಂದು ಮನಸ್ಥಿತಿ ಇದ್ದಂಥವ್ರು ನಮ್ಮ ಬಸವೇಶ್ವರರು. ಅಕ್ಕಮಹಾದೇವಿ ಅಂತ ಅವರಿಗೆ ಒಂದು ಒಳ್ಳೆಯ ಸ್ಥಾನವನ್ನು ಕೊಟ್ಟು ಆ ಸಂಸತ್ತಿನಲ್ಲಿ ಆದರ್ಶವಾದಂಥ ಒಂದು ಸಂಸತ್ತನ್ನು ಮಾಡ್ತಾರೆ. ಅದೇ ರೀತಿಯಾದಂಥ ಒಂದು ವಿಶ್ವದ ಅತಿ ದೊಡ್ಡ ಡೆಮಾಕ್ರೆಟಿಕ್ ಕಂಟ್ರಿ ಅಂತೇಳಿ ನಮ್ಮ ಭಾರತ ದೇಶವನ್ನು ಏನು ಕರೀತಾರೆ, ಅದಕ್ಕೆ ಮೂಲ ಬಂದು ಬಸವೇಶ್ವರರ ಒಂದು ಸಂಸ್ಥೆ. ಅದನ್ನು ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ನೀವು ಇಲ್ಲಿ ಸರಿಸಮಾನತೆ ಅಂತೇಳಿ ಒಂದು ಕನಸನ್ನು ಮಾಡ್ಕೊಂಡು ನಾವು ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀವಿ. ಇದಕ್ಕೆ ತಳಹದಿ ಒಂದು ಸಂವಿಧಾನ. ಈ ಸಂವಿಧಾನವನ್ನು ಬಸವೇಶ್ವರರ ಆದರ್ಶದ ಮೇರೆಗೆ ಅವರು ಬರೆದು ಆ ಒಂದು ಆದರ್ಶದ ಮೇರೆಗೆ ನಾವೆಲ್ಲರೂ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ಆದ್ದರಿಂದ ಸ್ನೇಹಿತರೆ, ಇವತ್ತು ನಾವೆಲ್ಲರೂ ಕೂಡ ಬಸವೇಶ್ವರರಿಗೆ ಚಿರಋಣಿಯಾಗಿರ್ಬೇಕು. ಅದೇ ರೀತಿಯಾಗಿ ಅವರು ಹಾಕೊಡುವಂಥ ಒಂದು ಆದರ್ಶಗಳನ್ನ ಮತ್ತು ಅವರು ತಮ್ಮ ವಚನಗಳ ಮೂಲಕ ಏನನ್ನ ಹೇಳಲಿಕ್ಕೆ ಬಯಸಿದ್ರು, ಅವರು ಮೂರ್ತಿ ಪೂಜೆ, ಕಲ್ಲಿನಲ್ಲಿ ಕೆತ್ತಿದಂಥ ಒಂದು ಮೂರ್ತಿ ಪೂಜೆಗೆ ವಿರೋಧ ವ್ಯಕ್ತಪಡಿಸಿದ್ರು. ಇಷ್ಟಲಿಂಗ ಪೂಜೆಯನ್ನು ಜಾರಿಗೆ ತಂದರು. ಆದರೆ ನಾವೀಗ ನಮ್ಮ ಸಮಾಜ ಎಲ್ಲೋಗ್ತಿದೆ ಅಂತ ಹೇಳಿದ್ರೆ, ಬಸವಣ್ಣನವ್ರದ್ದೇ ಒಂದು ಮೂರ್ತಿ ಮಾಡಿ ನಾವು ಅವ್ರನ್ನೆಲ್ಲ ಪೂಜೆ ಮಾಡ್ತೀವಿ. ಮೂರ್ತಿ ಪೂಜೆಗೆ ವಿರೋಧ ಮಾಡ್ತಿದ್ದವ್ರನ್ನ ಅವ್ರದೇ ಮೂರ್ತಿ ಮಾಡಿ ನಾವು ಪೂಜೆ ಮಾಡ್ತೀವಿ. ಹಾಗಾಗಿ ಅವರ ಚಿಂತನೆ ಯಾವ ಮಟ್ಟದಲ್ಲಿತ್ತು ಅದೇ ಒಂದು ಮಟ್ಟದಲ್ಲೇ ಕೂಡ ನಾವು ನಡ್ಕೊಂಡಾಗಲೇ ಅವರು ಅಷ್ಟು ವರ್ಷಗಳ ಹಿಂದೆ, ಶತಮಾನಗಳ ಹಿಂದೆ ಸಮಾಜ ಸುಧಾರಣೆಗೆ ಶ್ರಮ ಕೊಟ್ಟಿದ್ದು. ಆ ಒಂದೆಲ್ಲ ಒಳ್ಳೆ ಕಾರ್ಯಕ್ಕೆ ಒಂದು ಶ್ರಮ ಸಿಕ್ಕಂತೆ ಒಂದು ಸಾರ್ಥಕ ಒಂದು ಭಾವನೆ ಮಾಡಿದೆ. ಆದ್ದರಿಂದ ಹೇಳ್ತಾ ಒಂದು ಕಡೆ ಇನ್ನೊಂದೇನಂತ ಹೇಳಿದ್ರೆ, ಈಗ ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಎಲ್ಲ ಘಟಕಗಳಲ್ಲಿ ಒಂದು ಕಾರ್ಯಕ್ರಮ ನಡೀತದೆ. ಏನು ಕಾರ್ಯಕ್ರಮ ನಡೀತಾ ಇದೆ? ಆದಾಯ ತೆರಿಗೆ, ಸಾರಿಗೆ ಆದಾಯ ಕ್ರೋಢೀಕರಿಸುವ ಮಾಸಗಳು. ಯಾವ್ಯಾವ ತಿಂಗಳನ್ನು ನಾವು ಸಾರಿಗೆ ಆದಾಯ ಕ್ರೋಢೀಕರಿಸುವ ಮಾಸಗಳು ಅಂತೀವಿ? ಏಪ್ರಿಲ್, ಮೇ, ಹಾಗೂ ಜೂನ್. ಯಾಕೆಂತ ಹೇಳ್ತೀರಾ ಯಾರಾದ್ರೂ? ಇವತ್ತು ಬಸವ ಜಯಂತಿ, ಅಕ್ಷಯ ತೃತೀಯ. ಎಲ್ಲೇ ಹೋದ್ರು ಯಾವ ಚೌಟರಿನಲ್ಲೂ ಏನೋ ಒಂದು ಫಂಕ್ಷನ್ ಇದೆ. ನಿಮ್ಮ ಸುತ್ತಮುತ್ತ ನೋಡಿದ್ರು ಕೂಡ ಮಿನಿಮಮ್ ಏನಿಲ್ಲ ಅಂದ್ರೆ 2 ಫಂಕ್ಷನ್ಗಳು ಇದ್ದೇ ಇರ್ತದೆ. ನಾಮಕರಣ ಆಗಲಿ, ಮನೆ ಗೃಹ ಪ್ರವೇಶ ಆಗಲಿ, ಮದುವೆ ಆಗಲಿ, ಯಾವಾಗಲೂ ಇದ್ದೇ ಇರ್ತದೆ. ಈ ರೀತಿಯಾದಂಥ ಶುಭ ಮುಹೂರ್ತಗಳು ಏಪ್ರಿಲ್, ಮೇ ಹಾಗೂ ಜೂನ್ ತಿಂಗಳಲ್ಲಿ ಸಾಕಷ್ಟು ಇರ್ತವೆ. ಅದೇ ರೀತಿಯಾಗಿ ಶಾಲಾ ಕಾಲೇಜುಗಳಲ್ಲಿ ರಜೆ ಇರ್ತದೆ. ಆದ್ದರಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಓಡುವಂಥ ಜನಗಳು ಹೆಚ್ಚಾಗಿರ್ತಾರೆ. ಸೊ ನಮಗೆ ರಸ್ತೆ ಮೇಲೆ ಆದಾಯ ಇರ್ತದೆ. ಆ ಆದಾಯನ ಕ್ರೋಢೀಕರಿಸುವಂಥ ಮಾಸಗಳೇ ಈ ಏಪ್ರಿಲ್, ಮೇ ಹಾಗೂ ಜೂನ್ ತಿಂಗಳು. ಯಾರು ಹೆಚ್ಚಿಗೆ, ಯಾವ ಘಟಕ ಹೆಚ್ಚಿಗೆ ವಾಹನವನ್ನು ಕಾರ್ಯಾಚರಣೆ ಮಾಡಿ ರೋಡ್ನಲ್ಲಿ ಬಿಡುತ್ತೆ, ಆ ಘಟಕದ್ದು ಹೆಚ್ಚಿಗೆ ಆದಾಯ ಬರುತ್ತೆ. ಆದ್ದರಿಂದ ಸಾರಿಗೆ ಆದಾಯ ಹೆಚ್ಚಿಗೆ ಮಾಡಲಿಬೇಕು ಅಂತ ಹೇಳಿದ್ರೆ ವಾಹನಗಳು ಅತಿ ಹೆಚ್ಚಿನ ರೀತಿಯಲ್ಲಿ ಕಾರ್ಯಾಚರಣೆ ಆಗಬೇಕು. ವಾಹನಗಳು ಕಾರ್ಯಾಚರಣೆ ಆಗಬೇಕಂತ ಹೇಳಿದ್ರೆ ಮುಖ್ಯವಾಗಿ ಬೇಕಾಗಿರೋದು ಯಾರು? ಚಾಲನಾ ಸಿಬ್ಬಂದಿ. ಚಾಲನಾ ಸಿಬ್ಬಂದಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬೇಕಾದಾಗ ನಾವು ಮಾಡಬೇಕಾದಂಥ ಕೆಲಸ ಏನಂತಂದರೆ ನಮ್ಮ ಹಾಜರಾತಿಗಳು. ಅದಕ್ಕೆ ಅಂತಲೇ ಈ ಸಾರಿಗೆ ಆದಾಯ ಕ್ರೋಢೀಕರಣ ಮಾಸದಲ್ಲಿ 26 ಕನಿಷ್ಠ 26 ದಿನಗಳ ಕಾಲ ನೀವು ಹಾಜರಾತಿಯನ್ನು ಕಾಪಾಡಿಕೊಂಡಿದ್ದಲ್ಲಿ ಎಲ್ಲರಿಗೂ ಅನಿಸುತ್ತೆ ಇದೇನಪ್ಪ 24 ದಿನ ಹೆಂಗೆ ಡ್ಯೂಟಿ ಮಾಡೋದು. ಆದರೆ ಈ ಮಳೆಗಾಲ ಸ್ಟಾರ್ಟ್ ಆಗಿದ್ದ ಮುಂಚೆ ಇರುವೆಗಳು ಏನು ಮಾಡ್ತವೆ, ಫಸ್ಟು ಗೂಡನ್ನು ಕಟ್ತವೆ. ಗೂಡನ್ನು ಕಟ್ಟಿ ಮಳೆಗಾಲ ಸ್ಟಾರ್ಟ್ ಆಗೋದ್ರೊಳಗೆ ಏನೇನು ಆಹಾರ ಸಾಮಗ್ರಿಗಳು ಬೇಕೋ ಅದನ್ನೆಲ್ಲ ತಗೊಂಡೋಗಿ ಗೂಡೊಳಗೆ ಇಟ್ಕೊಟ್ಟು ಗೂಡನ್ನು ಮುಚ್ಚಿಬಿಡ್ತಾರೆ. ಸೊ ಯಾವುದೇ ರೀತಿ ಮಳೆ ಬಂದ ಮೇಲೆ ಹೋದ್ರೂ ಗೂಡುಗಳಿಗೆ ಏನೂ ಆಗೋದಿಲ್ಲ. ಈ 3 ತಿಂಗಳ ಕಾಲ ನಮಗೆ ಅತಿ ಹೆಚ್ಚು ಸಾರಿಗೆ ಆದಾಯ ಬರ್ತಕ್ಕಂಥ ತಿಂಗಳು. ನಾವು ಈ 3 ತಿಂಗಳ ಕಾಲ ಹೆಚ್ಚಿನ ಮಟ್ಟದಲ್ಲಿ ಶ್ರಮವಹಿಸಿ ದುಡಿತೀವಿ. ಇನ್ನು ಮಿಕ್ಕಿದ 9 ತಿಂಗಳ ಕಾಲ ನಾವು ಈ ಆದಾಯನ ನೆಚ್ಚಿಕೊಂಡು ನಾವು ಜೀವನ ಮಾಡೋದು. KSRTC ಜೀವನ ಮಾಡೋದು. KSRTC ಅಂದರೆ ಯಾರು? ನಾವು ದುಡಿದ್ರೆ KSRTC ನಮ್ಮ ಡಿಪೋ ಅಂತೇಳಿ, ನಮ್ಮ ವಿಭಾಗ ಅಂತೇಳಿ, ನಮ್ಮ ಸಂಸ್ಥೆ ಅಂತ ಹೇಳ್ಬೋದು. ಆದ್ದರಿಂದ ಸ್ನೇಹಿತರೆ, ದಯಮಾಡಿ ನಿಮ್ಮ ಹಾಜರಾತಿ ಗುಣಮಟ್ಟವನ್ನು ಒಂದು ಉನ್ನತ ಮಟ್ಟದಲ್ಲಿ ಇಟ್ಕೊಂಡು
ಈ ಒಂದು 3 ತಿಂಗಳ ಕಾಲ ಕನಿಷ್ಠ 26 ದಿನಗಳ ಕಾಲ ನೀವು ಡ್ಯೂಟಿ ಮಾಡಿದ್ದಾರೆ. ನಿಮ್ಮ ಹಾಜರಾತಿ ಜಾಸ್ತಿ ಆದಾಗ ಅತಿ ಹೆಚ್ಚು ವಾಹನಗಳ ಕಾರ್ಯಾಚರಣೆ ಮಾಡಬೇಕು. ಈ ಒಂದು ಅಂಶ ತಾಂತ್ರಿಕ ಸಿಬ್ಬಂದಿಗಳಿಗೂ ಕೂಡ ಅನ್ವಯ ಆಗ್ತದೆ. ಯಾಕಂತಂದರೆ ತಾಂತ್ರಿಕ ಸಿಬ್ಬಂದಿಗಳು ತಾಂತ್ರಿಕವಾಗಿ ಸದೃಢವಾಗಿರ್ತಕ್ಕಂಥ ವಾಹನವನ್ನು ಕೊಟ್ಟಾಗ ಮಾತ್ರವೇ ಚಾಲನಾ ಸಿಬ್ಬಂದಿಗಳು ಆ ವಾಹನವನ್ನು ತೆಗೆದುಕೊಂಡು ಅನುಸೂಚಿತ ಕಾರ್ಯಾಚರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ 26 ದಿನಗಳ ಕಾಲ ಹಾಜರಾತಿ ಇದ್ದರೆ ₹500 ನಗದು ಪುರಸ್ಕಾರ ಮತ್ತು ಪ್ರಶಸ್ತಿ ಪತ್ರವನ್ನು ಕೂಡ ಕೊಡುವಂಥ ಒಂದು ಪದ್ಧತಿ 2019 ಕೂಡ ಜಾರಿಯಾಗಿದೆ. ನಾವು ನಗದು ರೂಪದಲ್ಲಿ ಬಂದಿರತಕ್ಕಂಥ ಹಣವನ್ನು ಖರ್ಚು ಮಾಡ್ಬೋದು. ಆದರೆ ನಮ್ಮ ಜೊತೆ ಕೊಡತಕ್ಕ ಉಳಿಯೋದು ನಮಗೆ ಕೊಟ್ಟಂಥ ಒಂದು ಪ್ರಶಸ್ತಿ ಪತ್ರ. ಅದು ನಮ್ಮ ಸ್ನೇಹಿತರಿಗಾಗಲಿ ನಮ್ಮ ಮನೆಗೆ ಬರ್ತಕ್ಕಂಥ ಬಂಧುಗಳಿಗಾಗಲಿ ಅದನ್ನು ನಾವು ಹೆಮ್ಮೆಯಿಂದ ತೋರಿಸ್ತೀವಿ. ಡಿಪಾರ್ಟ್ಮೆಂಟು ನಾನು ಕೆಲಸ ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕೆಲಸಕ್ಕೆ ಮೆಚ್ಚಿ ನನಗೊಂದು ಪ್ರಶಂಸಾ ಪತ್ರ ಒಂದು ಕೊಟ್ಟಿದ್ದಾರೆ. ಅದು ತೋರಿಸೋಂಥ ಒಂದು ಹೆಮ್ಮೆಗೆ ಬೇರೆ ಥರ ಇರ್ತದೆ. ನನ್ನ ಒಂದು 13 ವರ್ಷದ ಸೇವಾ ಅವಧಿಯಲ್ಲಿ ನನಗೆ ಸಿಕ್ಕಂಥ ಪ್ರಶಸ್ತಿ ಪತ್ರಗಳು ಎಲ್ಲದನ್ನು ನಾನು ಶೋಕಿಸಲು ಬಂದವರಿಗೆ ನೋಡ್ತಾ ನಾನು ಇಂಥ ಜಾಗದಲ್ಲಿದ್ದಾಗ ನಾನು ಇಂಥ ಕೆಲಸ ಮಾಡಿದ್ದೆ, ಹಾಗಾಗಿ ಡಿಪಾರ್ಟ್ಮೆಂಟ್ ನನ್ನನ್ನು ರೆಕಗ್ನೈಸ್ ಮಾಡಿ ಇಂಥ ಒಂದು ಪ್ರಶಸ್ತಿ ಪತ್ರ ಅದು ಹೇಳೋಂಥ ಹೆಮ್ಮೆ ಬೇರೆ ಥರ ಇರ್ತದೆ. ಹೌದಲ್ಲ, ಎಲ್ಲರೂ ಹೇಳ್ತಿದ್ರು ಈಗ ಡ್ರೈವರ್ ಪಗಾರ ಜಗಳಾಗಿ ಇರ್ತಕ್ಕ. ಅದರಲ್ಲಿ ನಮ್ಮ ತಂದೆಯವರು ಸರ್ವಿಸ್ನಲ್ಲಿದ್ದಾಗ ಅವರು ಘಟಕಗಳಿಗೆ ನಾವು ಚಿಕ್ಕಮಗಳಾಗಿದ್ದಾಗ ಕರ್ಕೊಂಡು ಹೋಗ್ತಾರೆ. ಇದ್ದಾಗ ಫಂಕ್ಷನ್ಗಳಲ್ಲಿ ಅವಾಗೆಲ್ಲ ಹೇಳ್ಕೊಟ್ಟಿದ್ದಾರಲ್ಲ ಮಕ್ಕಳು ಆ ರೀತಿಯಾಗಿ ಕೂತ್ಕೊಂಡು ನಾವು ಫಂಕ್ಷನ್ಗಳನ್ನ ನೋಡ್ತಾ ಇದ್ವಿ. ಭಾಳ ಖುಷಿ ಆಗುತ್ತೆ ಈ ಥರ ಎಲ್ಲ ಫಂಕ್ಷನ್ಗಳು ಅಟೆಂಡ್ ಮಾಡಿದಾಗ. ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಂಥ ಎಲ್ಲ ಆಯೋಜಕರು ಹಾಗೂ ನಾವೊಂದೇನು ಅಂಶ ಹೇಳಿದೆ ಈಗ ಸಾರಿಗೆ ಆದಾಯ ಕ್ರೋಢೀಕರಿಸ್ಕೊಂಡು ಟ್ರೈ ಮಾಡಿ ಎಲ್ಲ ಸ್ನೇಹಿತರೆ. ಅತಿ ಹೆಚ್ಚು ಸಾರಿಗೆ ಆದಾಯ ಬರ್ತಕ್ಕಂಥ ಒಂದು ಸಾರಿಗೆ ಡಿಪೋ ಏನಾದರೂ ಇದ್ದರೆ ಇಡೀ ಕರ್ನಾಟಕದಲ್ಲಿ ಅದು ಘಟಕ 5 ಮಾತ್ರ. ನಾವೊಂದು ಆ ಹೆಸರನ್ನು ಹೀಗೆ ಉಳಿಸ್ಕೊಂಡು ಇನ್ನಷ್ಟು ಉನ್ನತ ಮಟ್ಟಕ್ಕೆ ನಿಮ್ಮ ಘಟಕದ ಹೆಸರನ್ನು ಬೆಳೆಸಿ ಅಂತೇಳಿ ಹೇಳ್ತಾ ಅವರು ಈ ಒಂದು ಕಾರ್ಯಕ್ಕೆ ಎಲ್ಲರೂ ಕೈಜೋಡಿಸಿ ಅಂತ ಹೇಳ್ತಾ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅದೇ ರೀತಿಯಾಗಿ ತಾಯಿಯವರು ಭಾಳ ಚೆನ್ನಾಗಿ ಉತ್ತರ ಕರ್ನಾಟಕದ ಒಂದು ಪ್ರಧಾನ ಆಡ. ಯಾಕಂದರೆ ನಾನು ಒಂದು 5 ವರ್ಷಗಳ ಕಾಲ ವಾಯುವ್ಯ ಕರ್ನಾಟಕದಲ್ಲಿ ನಮ್ಮ ಟಿಒ ಸಾಹೇಬರು ರಂಗಪ್ಪ ಹಾಗೂ ಕಾರ್ಯಕ್ರಮದ ಯಶಸ್ವಿ ಮಾಡತಕ್ಕಂಥ ಎಂ.ವಿ. ರಮೇಶ್ ಗೌಡ ಅವರು